ಯಾ ಪರಾಮ, ಏನು ಬೇವ? ಅದು ನೋಡು ಪರಾಮ, ನಿನ್ನೇನು ಮದುವೆ ಮಾಡ್ಕೊಂಬಂದು ಪದ್ಧತಿ ಪ್ರಕಾರ ಎಲ್ಲ ನೇಮ ನಿತ್ಯ ಮಾಡಿ ಮದುವೆ ಮಾಡ್ಬೇಕಿತ್ತು ನಿಂದು. ಅದೆಲ್ಲ ಹೋಗ್ಲಿ ಬಿಡ. ಇವತ್ತು ಒಂದು ಕೆಲಸ ಮಾಡ್ರಿ, ನಿನ್ನ ಹೆಂಡತಿ ಸೀತಾನ್ ಕರ್ಕೊಂಡು ಗುಡಿಗೆ ಹೋಗ್ಬಾ. ಗುಡಿಯಾಗ ಮದುವೆ ಆಗಿ ಬಂದಿರ್ ಖರೆ ನಿಮ್ಮ ಜೀವನದ ಇವತ್ತು ಮೊದಲನೇ ದಿನದ ಆರಂಭ ಐತಪ್ಪ. ಅದಕ್ಕೆ ಹೋಗಿ ದೇವ್ರ ಆಶೀರ್ವಾದ ಪಡ್ಕೊಂಬರ್ರಿ. ಸೀತಾನ್ ಕರ್ಕೊಂಡು ಹೋಗಿ ಒಂದಿಷ್ಟು ದೇವ್ರಿಗೆ ಅದು ಉಡಿ ತುಂಬಿಸಿ ದೇವ್ರ ದರ್ಶನ ಮಾಡ್ಕೊಂಬರ್ವಂತ್ರಿ. ಹೋಗ್ರಪ್ಪ. ಆತ್ ಬೇವ. ಅವ ಸೀತಾ, ಏನ್ರಿ ಅತ್ತಿ ಇವತ್ತು ಒಂದಿಟ್ಟು ಗುಡಿಗೆ ಹೋಗಿ ದೇವ್ರ ದರ್ಶನ ತಗೊಂಡು ಹಂಗೆ ಉಡಿ ತುಂಬಿಸ್ಬಾರವ. ಹ್ಞೂ ರೀ ಅತ್ತಿ. ನಡಿ ಪರಾಮ, ಒಬ್ಬರು ಹೋಗ್ರಿ ಇಬ್ರು. ಅತ್ತಿ ನಾಷ್ಟ ಅದು ಮಾಡಿ ಇಟ್ಟೇನ್ರಿ, ನಿಮ್ಗೆ ಹಾಕೊಟ್ಟು ಹೋಗ್ಯಂತಳ್ರಿ. ಇರ್ಲಿ ಬಿಡುವ, ನಾ ಹಾಕೊಂತೇನಂತ. ನೀವು ಮೊದಲು ಹೋಗ್ರಿ, ಮೊದಲ ದೇವ್ರ ಆಶೀರ್ವಾದ ತಗೊಂಡು ಮನೆಗೆ ಬರ್ರಿ. ನಡಿಪ. ಬಾ ಸೀತಾ. ನಡಿವಾ, ಉಡಿ ಸಾಮಾನದು ಕಟ್ಕೊಡ್ತೇನಂತ ತಗೊಂಡು ಹೋಗುವಂತಿ. ಹ್ಞೂ ರೀ ಅತ್ತಿ. ಸೀತಾ, ಏನ್ರಿ ಅಯ್ಯ ಎಷ್ಟು ಚಂದ ನಾಚ್ಕೊಂತಾಳ ಅಂತ ನೀವು ಹಿಂಗೆಲ್ಲ ಮಾತಾಡ್ಸಿದ್ರೆ ನಂಗೆ ನಾಚಿಕೆ ಆಗಂಗಿಲ್ಲೇನ? ನಾಚಿಕೆ ಕಿಚ್ಕೆ ಎಲ್ಲ ಊರಿಂದ ಆಚೆಗಿ ನೋಡಿಲ್ ನೀ ನನ್ನ ಮಕಾನ. ನಾವಲ್ಲೇ. ಇಲ್ಲಿ ನೋಡ ಇಲ್ಲೇ. ಏನು ಹೇಳ್ರಿ? ನಾನು ನಮ್ಮ ಅವ್ವನ್ನ ಏನೋ ತಿಳ್ಕೊಂಡಿದ್ದೆ ನೋಡು, ಆದ್ರಕಿ ಒಂದ ದಿವಸಕ್ಕೆ ಇಷ್ಟು ನಿನ್ನ ಜೋಡಿ ಹೊಂದ್ಕೊಂಡು ಹೋಗ್ಕೊಳ್ಳಂತ ನಂಗೆ ಗೊತ್ತಿರಲಿಲ್ಲ. ಹ್ಞೂ ರೀ, ಅವ್ರು ಭಾಳ ಒರಟು ಅಂತ ಕೇಳಿದ್ದೆ ನಾನು. ಆದ್ರೆ ನನ್ನ ಜೋಡಿ ಇಷ್ಟು ಸಮಾಧಾನದಿಂದ ಮಾತಾಡ್ತಾರಂತ ಅನ್ಕೊಂಡಿರ್ಲಿಲ್ಲ. ಅದ್ರಾಗೂ ಇಷ್ಟೆಲ್ಲ ಆದ್ಮೇಲೆ ಹೆಂಗೋ ಏನೋ ಅಂತ ಚಿಂತೆ ಹತ್ತಿತ್ತು. ನಂಗೂ ಅದ ಆಶ್ಚರ್ಯ ಆಗೈತೆ ನೋಡು. ಎತ್ಲಾಗಾರ ಏನಾರ ಆಗೋಲ್ಯಾಕ ಒಟ್ಟು ನಮ್ಮವ್ವ ನಿನ್ನ ಜೋಡಿ ಹೊಂದ್ಕೊಂಡು ಹೊಂಟಾಳಿಲ್ಲ. ನೀನು ಆಕಿನ ಜೋಡಿ ಹಿಂಗೆ ಚಂದಾಗಿ ಹೊಂದ್ಕೊಂಡು ಆಕಿ ಹೆಂಗೆ ಹೇಳ್ತಾಳೆ ನೋಡು ಹಂಗೆ ಕೇಳ್ಕೊಂಡು ಹೋಗು. ಆಕಿ ದಿನಾಲು ಒದರ್ತಿದ್ಲು, ಬೈತಿದ್ಲು, ನಮ್ಗೆ ಜಗಳ ಆಡ್ತಿದ್ಲು. ಎದಕ್ಕರ ಈ ಮನ್ಯಾಗ ಇರ್ಬೇಕು ಅನ್ನೋಷ್ಟು ಬೇಸರ ಆಕಿತ್ತು ನೋಡು ನಮ್ಗೆ. ಅದ್ರ ಕರೆ ಹೇಳ್ಬೇಕಂದ್ರೆ ಆಕಿ ಇವತ್ತು ಒಂದು ಈಟು ಬೈದಿಲ್ಲ ನಮ್ಗೆ ಯಾರಿಗೂ. ಭಾಳ ಸಮಾಧಾನದಿಂದ ಅದಾಳ. ಅದು ಹೆಣ್ಮಕ್ಳಿಗೆ ಕೆಲಸ ಭಾಳ ಆತಂತ ಅಂದ್ರೆ ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗಂಗಿಲ್ಲ. ಅವಾಗ ಬೈದು ಒದ್ರಾಡಿ ಹೆಂಗೋ ಮಾಡಿ ತಮ್ಮ ಸಿಟ್ಟು ಇಳಿಸ್ಕೊಂತಾರ. ಅದು ಖರೆ. ಈಗ ನೀ ಬಂದಿಯಲ್ಲ ನಮ್ಮ ಅವ್ಗ ಆಸರಾಗಕತ್ತೈತಿ, ಹಂಗಾಗಿ ಆಕಿನೂ ಸಮಾಧಾನದಿಂದ ಅದಾಳ. ಆದ್ರೆ ನೀವು ಕೆಲ್ಸಕ್ಕೆ ಅದು ಹೊಂಟ್ರಿ ಅಂತ ಅಂದ್ರೆ ಇನ್ನೂ ಭಾಳ ಖುಷಿಯಿಂದ ಇರ್ತಾರ ಅವ್ರು. ಹೌದು, ಮನೆಯೊಳಗಡೆ ಇದು ಬದಲಾವಣೆ ಆಗಿದ್ದು ನೋಡಿ ನಾನು ಬದಲಾಗಬೇಕು. ಕುಡ್ತದ ಹಿಂದೆ ಹೋದ್ರೆ ಮನ್ಯಾಗ ಬರೀ ನೋವು, ಸಂಕಟ, ಬೈಗಳ, ಜಗಳ ಇಂಥವ ನೋಡ್ಬೇಕಾಕೈತಿ. ಅದಕ್ಕೆ ನಾನು ಆದಷ್ಟು ಬಿಡಕ್ಕೆ ಪ್ರಯತ್ನ ಪಡ್ತೇನೆ. ಸ್ವಲ್ಪ ನಂಗೆ ಟೈಮ್ ಬೇಕು ಏನ. ಆತ್ರಿ. ಇದರಿಂದ ನಾನು ಕೆಲಸ ಹುಡುಕಿ ಆದಷ್ಟು ಜಲ್ದಿ ಕೆಲಸ ಮಾಡಕ್ಕೆ ಹೋಗ್ತೇನೇನ. ಹ್ಞೂನ್ರಿ. ಅವ ಸೀತಾ, ತಗೋ ಈ ಉಡಿ ಸಾಮಾನು ಇಷ್ಟೂ ಒಂದು ಬ್ಯಾಗ್ನಾಗ ಹಾಕೊಂಡು ದೇವ್ರಿಗೆ ಹೋಗಿ ಉಡಿ ತುಂಬಿ ಆಶೀರ್ವಾದ ತೊಗೊಂಡು ಬರ್ರಿ. ಹೋಗ್ರಿ. ಹ್ಞೂ ರೀ ಅತ್ತಿ, ಕೊಡ್ರಿ. ರಾಮ, ನೀನು ಹೋಗಪ್ಪ. ಹ್ಞೂ ಬೇವ. ಏನೋ ನನ್ನ ಸೊಸೆ ಕಾಲ್ಗುಣನ ಏನೋ ಗೊತ್ತಿಲ್ಲ, ಇವತ್ತು ನಮ್ಮನೆ ಭಾಳ ಅಂದ್ರೆ ಭಾಳ ಸಮಾಧಾನದಿಂದ ಐತಿ. ನನಗೂ ಯಾರ ಮೇಲೆ ಒದರಾಡ್ಬೇಕು, ಬೈಬೇಕು, ಸಿಟ್ಟು ಮಾಡ್ಬೇಕು ಅಂತ ಹೇಳಿ ಏನೂ ಅನ್ಸವಲ್ದು. ಏನಿವತ್ತು ನಮ್ಮ ಮೇಡಮ್ ಅವರು ಭಾಳ ಅಂದ್ರೆ ಭಾಳ ಸಮಾಧಾನದಿಂದ ಕುಂತು ಬಿಟ್ಟಿರಿ. ಯಾರಿಗೂ ಇವತ್ತು ಬೈಗುಳ ಏನೂ ಸಿಕ್ಕಿಲ್ಲ. ಏನೇನ್ರಿ, ಯಾಕ ಇವತ್ತು ಯಾರಿಗೂ ಬೈಬೇಕಂತ ಅನ್ಸವಲ್ದು. ಯಾಕ ಮನ್ಸಿಗೆ ಆರಾಮ್ ನೆಮ್ಮದಿ ಅನ್ಸಾಕತ್ತೈತಿ. ನಾಷ್ಟ ಮಾಡಿದ್ದೇನ? ಇಲ್ರಿ, ಮಾಡ್ಬೇಕು. ಈತ ನಾಷ್ಟ ಮಾಡಿಟ್ಟೇನೆ ಅಂದಾಳ, ಏನ್ ಮಾಡಾಳ ನೋಡ್ಬೇಕು. ಎಲ್ಲಿ ಹೋದ್ರ ಅವ್ರಿಬ್ರು? ನಾನ ಇಬ್ರಿಗೂ ಗುಡಿ ಕಳಿಸ್ಕೊಟ್ಟೆ. ಹೌದಾ, ಚಲೋ ಮಾಡ್ದಿ ನೋಡು. ನಾನ ಅನ್ಬೇಕಂತ ಹೇಳಿ ಬಂದೆ, ಅಷ್ಟೊತ್ತಿಗೆ ನೀನ ಕಳ್ಸಿದಿ. ಏನ್ ಹಂಗ ಹೋದ್ಲೆ? ನಾಷ್ಟ ನಿನಗೆ ಹಾಕೊಡ್ತೇನೆ ಅಂದ್ಲ. ಇಲ್ರಿ, ನಾಷ್ಟ ಹಾಕೊಟ್ಟ ಹೋಗ್ತೇನೆ ಅಂದ್ಲ. ನಾನ ತಡ ಆಕೇತ್ವಾ, ಬೇಡ ನಾ ಹಾಕೋತೇನೆ ಹೋಗ ಅಂತ ಹೇಳಿ ಕಳ್ಸಿದೆ. ಹೌದಾ, ಅಂದ್ರ ಹೊಂದಾಣಿಕೆ ಆಗೈತೆ ನಿಮ್ಮಿಬ್ರಿಗೂ. ಏನ್ ಮಾಡದ್ರಿ, ಅವ್ರವ್ವ ಹಂಗ್ ಮಾಡ್ಯಾಳ ಅಂತಂತ ಹೇಳಿ ಅವ್ರಮ್ಮ ನಿಂತ ಕಾಲ ಮೇಲೆ ನನ್ನ ಮಗನ ಜೋಡಿ ಮದುವೆ ಮಾಡಿ ಕಳ್ಸಾಳ. ಹಂಗಂತೇಳಿ ಹಾವ ಮಾಡ್ಕೊಂತ ಹೋದ್ರೆ ನಡೆಯೋಂಗಿಲ್ಲ. ಪಾಪ ಅವ್ರು ಮಾಡ ಇದಕ್ಕೆ ಈ ಹುಡುಗಿ ಜೀವನ ಯಾಕೆ ಹಾಳು ಮಾಡ್ಬೇಕು? ಏನೇನ ಊರ್ನಾಗ ಏನು ಸುದ್ದಿ ಹತ್ತೈತೋ ಏನೋ ನನಗೂ ಗೊತ್ತಿಲ್ಲ. ಅದಕ್ಕೆ ಊರಾಗ ಎಲ್ಲೂ ಅಡ್ಡಾಡಕ ಹೋಗಿಲ್ಲ. ಯಾಕೆ ತಲೆ ಕೆಡ್ಸ್ಕೊಂತಿ ಬಿಡು. ಊರ್ ಮಂದಿ 108 ಮಾತಾಡ್ಕೊಂತಾರ. ಯಾವ ಊರ್ ಮಂದಿನೂ ತೃಪ್ತಿ ಪಡ್ಸಕ್ಕೇನು ಆಗಂಗಿಲ್ಲ. ನಾವು ಹೆಂಗಿರ್ತೇವೆ ಹಂಗ ಇರ್ಬೇಕು. ನಮ್ಮ ಜೀವನ, ನಮ್ಮ ಮನಿ, ನಮ್ಮ ನೆಮ್ಮದಿ. ಅವ್ರು ನೋಡ್ಕೊಂಡು ಹೊಂಟ್ರ ಒಬ್ಬೊಬ್ರು ಒಂದೊಂದ್ ಥರ ಹೇಳ್ತಾರ. ಹಂಗ 108 ಜನ 108 ಥರ ಹೇಳ್ತಾರ. ಅವನ್ನೆಲ್ಲ ಪಾಲ್ಸಕ್ ಆಗಂಗಿಲ್ಲ. ಅದಕ್ಕೆ ನಮ್ಗೆ ಯಾರು ಸರಿ ಅನ್ಸತಿ ಅದನ್ನ ತಗೋಬೇಕು, ಬೇಡಾಗಿದ್ ಬಿಡ್ಬೇಕು. ಅದು ಖರೆ ರೀ, ಯಾರು ನಮ್ಗೇನು ಕೊಟ್ಟಿಡಂಗಿಲ್ಲ. ಕೊನೆಗೆ ನಮ್ಮ ಜೀವನ ನಾವ ನೋಡ್ಕೋಬೇಕಲ್ಲ. ಅದು ಖರೇನ. ಈಗ ಯಾರು ಏನನ್ನ ಹೇಳ್ತಾರಂತಂದೇಳಿ ಆ ಹುಡ್ಗಿನ ಮನೆ ಸೇರಿಸ್ಕೊಂಡಿಲ್ಲ. ನಾಳೆ ನಮ್ಮ ಮಗ ಆ ಹುಡ್ಗಿನ ಕರ್ಕೊಂಡು ಹೊರಗೆ ಹೋದ, ಅಲ್ಲೇನ ಜೀವನ ಮಾಡ್ಕೊಂಡು ಅವ್ರು ಚಲೋ ಇರ್ತಾರ. ನಾಳೆ ನಾವ ಅಲ್ಲ ಒಂಟಿಗೆ ಆಗೋದು. ಆಮೇಲೆ ಅವ ಸಣ್ಣವನು, ಅವಂದೇನು ಕತಿ ಹೇಳಕ್ ಆಗಂಗಿಲ್ಲಲ್ಲ. ಯಾರ್ಯಾರ ಜೀವನ ಹೆಂಗಿರ್ತೈತೋ ಏನೋ ಯಾರಿಗೆ ಗೊತ್ತು. ನಾಳೆ ಅವನು ನೋಡ್ಕೊಂತಾನಂತೇನು ಗ್ಯಾರಂಟಿ ಹೇಳಿ ನೋಡೋಣ. ಅದು ಖರೆ ರೀ, ಅದು ಏನು ಬಂದಿತ್ತೋ ಏನೋ ಪುಣ್ಯಕ್ಕ ನಾ ಭಾಳ ಸಮಾಧಾನ ಆಗಿ ಆಕಿನ ಮನೆ ಸೇರಿಸ್ಕೊಂಡೆ. ಇಲ್ಲ ಅಂದಿದ್ರ ಅವ ಹೊರಗೆ ಹೋಗಾಕ ತಯಾರಾಗಿದ್ನೇ, ಯಾರಿಗೆ ಗೊತ್ತರಿ. ಹೌದಾ, ಮತ್ತೆ ಹಂಗ ಆಕೇತಿ. ಕಟ್ಕೊಂಡು ಹೆಂಡ್ತಿನ ಯಾರು ಬಿಡ್ತಾರ ಹೇಳಿ ನೋಡೋಣ. ಏನೋ ಒಂದು ಆ ರುದ್ರಮ್ಮನ ಮಾತಿಗೆ ಕಟ್ಟು ಬಿದ್ದು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ. ದೊಡ್ಡೋರಾದವ್ರು ನಾವು ಸರಿ ಯಾವುದು ತಪ್ಪ್ಯಾದು ತಿಳ್ಕೊಂಡು ಅದ್ರ ತಕ್ಕಂಗೆ ಮುಂದಿನ ಹೆಜ್ಜೆ ಇಡ್ಬೇಕು. ಊರಾಗೇನು ಇದರಿಂದ ನಮ್ಗೇನು ಮರ್ಯಾದೆ ಹೋಗಂಗಿಲ್ಲ ತಗೋ. ಆ ಹುಡುಗಿನೂ ಏನು ಒಳ್ಳೇದೈತಿ. ನಾವ ಹುಡುಕಿದ್ರು ಇಂಥ ಹುಡುಗಿ ಸಿಕ್ತಿದ್ದೇ ಇಲ್ಲ, ಯಾರಿಗೆ ಗೊತ್ತು. ಹೌದೌದ್ರಿ, ಯಾರು ಕೊಡ್ತಿದ್ರು ಇಂಥವ್ನಿಗೆ ಹುಡುಗಿನ? ಆಮೇಲೆ ನಾವಾಗಿನ ಮದುವೆ ಮಾಡಿದ್ರು ನಾಳೆ ಹೆಂಗಿರ್ತಿದ್ರು ಏನೋ ಯಾರಿಗೆ ಗೊತ್ತು. ಈಗ ತಾನ ಆಕಿನ ಕಟ್ಕೊಂಡ್ ಬಂದಾನಲ್ಲ, ಆಕಿನ ಸಲುವಾಗಿನಾರ ಬದ್ಲಾಕಾನೇನ ನೋಡ್ತೇನೆ. ಅಥವಾ ನಂಗೆ ಹೊಟ್ಟೆ ಶಕತೈತಿ, ನಾಷ್ಟ ಹಾಕೊಂಬ ಹೋಗು. ಒಂದೆರಡ ನಿಮಿಷ ಇರ್ರಿ, ನನಗೂ ನಿಂಗೂ ಇಬ್ರಿಗೂ ಹಾಕೊಂಬಂದ್ಬಿಡ್ತೇನೆ. ಒಂದು ಚಪಾತಿ ಪಲ್ಯ ಮಾಡಿಟ್ಟಾಳ. ತಗೋರಿ, ಚಪಾತಿ ಪಲ್ಯ ಮಾಡ್ಯಾಳ. ತಗೊಂಬ. ತಗೋರಿ, ತಿನ್ರಿ. ನೀನು ತಗೊಂಬಾರ. ತಂದೆ. ಅವ್ರಿಗಿಟ್ಟಿ ಇಲ್ಲ? ಐತಿ, ಈಡಂಗ್ ಮಾಡ್ಯಾಳ.
ಚಲೋ ಮಾಡ್ಯಾಳ ನೋಡು. ರುಚಿ ಆಗೈತಿ. ಯವ್ವ ಬಾಯರ ಕೆಟ್ಟಿತ್ತು ಇಷ್ಟು ದಿವಸ ಒಂದ ನಮ್ನಿ ತಿಂದು ಈಗ ಬಾಯಿ ಸ್ವಚ್ಛ ಆದಂಗ ಆತ್ ನೋಡು. ಅಂದ್ರ ಇಷ್ಟ ದಿವಸ ನಾನ್ ಚಲೋ ಮಾಡ್ಕೊಟ್ಟಿದ್ದಿಲ್ಲ ನಿಮ್ಗ. ನಾ ಮಾಡಿ ತಿಂದು ಪಾಪ ಬಾಯಿ ಕೆಟ್ಟಿತನ, ಇವತ್ತ ಬಾಯಿ ಸ್ವಚ್ಛ ಆತ. ಹಂಗಲ್ಲ ಮರಳ, ತಿನ್ ಹೆಂಗ ಯಾಕೆ ಸಿಟ್ಟಾಕಿ ಹಂಗ ಸುಮ್ನೆ ಮಷ್ಕಿರಿ ಮಾಡ್ದೆ. ಆತಾತ್ ತಿನ್ರಿ. ಯಪ್ಪ ಬದುಕ್ತು ಬಡ ಜೀವ. ಆತ್ವಾ ನಾ ಒಂದಿಟ್ಟು ಹೊಲದ ಕಡೆ ಹೋಗ್ಬರ್ತೇನೆ. ಏನು ಹೊಲಕ್ ಕಡೆ ಹೋಗ್ಬರ್ತೀರಾ? ಯಾಕ ಹೋಗ್ಬಾರ್ದ? ಅಲ್ಲ ಇಷ್ಟು ದಿವಸ ಆದ್ರೂ ಆ ಕಡೆ ಮುಖ ಮಾಡಿನ ನೋಡಿದ್ದಿಲ್ಲ, ಅದಕ್ಕ ಕೇಳ್ದೆ. ನೀನು ಬಾರಿ ಅದಿಯಲ್ಲ, ಆ ಕಡೆ ಹೋಗ್ಲಾರ್ದಂಗ ಹೊಲ್ದಾಗ ಉಳುಮೆ ಏನು ಮಾಡ್ಲಾರ್ದಂಗ ಬೆಳೆ ಬಂದಿತ್ತನ ನಮಗ. ಹಂಗಲ್ಲ, ಜಾಸ್ತಿ ನಾನು ಹೋಗಿದ್ನಲ್ಲ ಅದಕ್ಕ ಕೇಳ್ದೆ. ಆತ ತಗೋ, ಈಗ ಜವಾಬ್ದಾರಿ ಹೆಚ್ಚೈತಿ, ನಾ ಹೋಗ್ಬರ್ತೇನಂತ. ಸಾವಕ್ಕ ಏ ಬಾರ ಸಿಂಗಾರಕ್ಕ. ಶಾರಕ್ ನೀನು ಬಂದೇನ? ಹೂನ್ವಾ ಬರ್ರಿ ಕುಂದ್ರ ಬರ್ರಿ. ತಡಿಯ ಒಂದ್ ನಿಮಿಷ. ಸಿಂಗರ್ ಏನ್ ನೋಡಕತ್ತೀಯ ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ? ಅಲ್ಲ ಊರಾಗ ಏನನ ಸುದ್ದಿ ಹಬ್ಬೈತಿ ನಿನ್ ಮಗನ್ ಬಗ್ಗೆ, ಆದ್ರೆ ನಿಮ್ ಮನ್ಯಾಗ ನೀ ಏನು ಆಗೇ ಇಲ್ಲ ನೋಡ್ಕತ್ತಿ ಅದಿಯಲ್ಲ. ಅಲ್ಲ ಊರಾಗ ಸುದ್ದಿ ಹಬ್ಬಿದ್ರೆ ನೀನ್ ಯಾಕೆ ನಮ್ಮ ಮನ್ಯಾಗ ಅಲ್ಲೇ ಎಲ್ಲ ಹುಡ್ಕಾಕತ್ತಿದಿ? ಅದನ ನಿನ್ ಸೊಸಿ ಎಲ್ಲ ದಾಳಂತ ನೋಡಾಕತ್ತಿದ್ದೆ. ನನ್ ಸೊಸಿನ ನನ್ ಮಗನ ನನ್ ಸೊಸಿನ ಇಬ್ರು ಗುಡಿ ಕಳ್ಸೇನ್. ಹೌದೇನ ಸಾವಕ? ಹೇಳ ಶರಕ, ಖರೇನಾ ಅದೆಲ್ಲ ಸುದ್ದಿ? ಹೌದು, ಏನ್ ಮಾಡೋದು. ಅದೇನಾತಂತ ಅಂದ್ರ ಇಷ್ಟೆಲ್ಲ ಆಗ ಹೋಗ್ಬಿಟ್ಟೈತ್ ನೋಡು. ಹೋಗ್ಲಿ ಬಿಡುವ, ಏನ್ ಮಾಡೋದೈತಿ, ಋಣಾನು ಬಂದ. ಆದ್ರ ನೀ ಮನಿ ಸೇರ್ಸಿದಲ್ಲ ಚಲೋ ಆತ. ಹೋಲ್ವ ಅದ ಏನಾಗೈತೆ ಏನಂತಂದ ಹೇಳಿ ಸುದ್ದಿ ಗೊತ್ತಾದ ಕೂಡ್ಲೆ ನಿಮ್ ಮನಿಗ್ ಬಂದ್ವಿ ನೋಡ್. ಹೌದ್, ನಿನ್ನೆ ಸಂಜೆ ಮುಂದೆ ನಡೀತಿದ್ಯಲ್ಲ. ತಿನ್ನೇನ್ ಮಾಡ್ತಿ, ಮದ್ವಿ ಮಾಡ್ಕೊಂಡ್ ಮನಿ ಬಾಗಿಲ್ ತನಕ ಬಂದಾರ. ತಿನ್ನೇನ ಮೂರ ಸಂಜೆ ಹೊತ್ತ ಲಕ್ಷ್ಮಿ ಮನಿಗ್ ಬಂದಾಳ. ಯಾಕ ಮನಿಂದ ಹೊರಗ್ ಹಾಕ್ಬೇಕು ನೋಡೋನ್, ನಮ್ಮ ಮನಿದ್ ನಸೀಬ್ ಇನ್ಮೇಲಾರ ತೆಗಿತೈತನ ಅಂತ ಹೇಳಿ. ನೀ ಏನ್ ಮಾಡಿದಲ್ಲ ಚಲೋನ ಮಾಡಿ ತಗೋ. ಹೌದ, ಆಕಿ ಬಾಳ ಒಳ್ಳೆ ಹುಡುಗಿ ಸೀತಾ. ಅದ್ರ ನಂಗೆ ಹೆದರ್ಕಿ ಏನ್ ಗೊತ್ತೈತನ, ಎಲ್ಲೇ ಅವ್ರ ಚಿಕ್ಕಮ್ಮ ಬಂದು ನನ್ನ ಜೋಡಿ ಜಗಳ ಆಡ್ತಾಳು ಅಂತ ಅದ ಹತ್ತೈತ್ ನೋಡು. ಆಕಿ ಏನ್ ಜಗಳ ಆಡ್ತಾಳ ತಗೋ, ಆಕಿನ್ ಕಾಟಕ್ ಬ್ಯಾಸ್ ಹತ್ತಲ್ಲೇನ ಅವ್ರಮ್ಮ ಮದ್ವಿ ಮಾಡ್ಕೊಟ್ಟಿದ್ದು. ಹುಷಾರಕ್ಕ ನೀ ಹಂಗಂತಿ. ಅಲ್ಲೇನ ಅನ್ನಕತ್ತಿದ್ಲಂತ ಮದ್ವಿ ಮಾಡ್ಕೊಡಂಗಿಲ್ಲ, ಯಾ ಹುಡುಗ ಬಂದ್ ಮದ್ವಿ ಆಗ್ತಾನ ನೋಡ್ತೇನಿ, ಯಾರ ಬಂದ್ರು ನಾ ಮದ್ವಿ ಮಾಡ್ಕೊಳಕ್ ಕೊಡೋಂಗೇ ಇಲ್ಲ, ಹೆಂಗಾರ ಮಾಡಿ ತಪ್ಪಿಸ್ತೇನಿ ಅಂತ ಹೇಳಿ ಏನೇನ ಅನ್ನಕತ್ತಿದ್ಲಂತ. ಅದಕ್ಕ ಆ ರುದ್ರ ಮದಾಳಲ್ಲ, ಅವಾಗ ನನ್ ಮಗ ಕಂಡನ ಮದ್ವಿ ಮಾಡಿ ಕಳಿಸ್ಬಿಟ್ಟ. ಆದ್ರೂ ಒಂದ್ ಮಾತು ಮನಿ ಬಂದ್ ಕೇಳ್ಬೇಕಿತ್ತಕಿ, ಮತ್ತಿನ್ನೇನ್ ಮಾಡೋದು. ಏನೇನವ ಅಲ್ಲೇ ಏನೇನ ಹೊಡೆದಾಟ ಆತಂತ ಹಂಗ ನಿಂತ ಕಾಲ ಮೇಲೆ ಆಕಿ ರುದ್ರಮ್ಮ ನನ್ನ ಮಗಂಗೆ ಮದುವೆ ಮಾಡ್ಕೊಂಡು ಹೋಗ್ಪಾ ನೀನು, ಈಕಿ ಮತ್ತೀಗ ಎದ್ಲಂದ್ರ ಪಜಿ ತಕ್ಕೈತಿ ಅಂತಂದು ಹೇಳಿ ಆಕಿ ಕಳಿಸಿ ಆಕಿನೂ ಈಗ ಹಾದಿ ಬಿಟ್ಟಾಳಲ್ಲ ಇಲ್ಲಂತ ಮನ್ಯಾಗ. ಹೌದೇನ ಅವ್ರ ತಂಗಿ ಊರಿಗೆನ ಹೋದ್ಲು ಅಂತ ಹೇಳಿ ಸುದ್ದಿ. ಹೌದು, ನಾನು ಮತ್ತೆ ಯಾಕ ಹೇವ ಮಾಡೋದು ಅಂತಂದೇಳಿ ಮನಿನೂ ಸೇರಿಸ್ಕೊಂಡೇನಿ. ನನಗೂ ಅನಿಸ್ತು ಹೋಗಿ ಜಗಳ ಮಾಡಿ ಬರ್ಲೇನ ಅಂತ ಹೇಳಿ. ಮತ್ತಿನ್ನೇನ ಕೊಚ್ಚಿ ಕಲ್ ಸಿಡ್ಸಿ ಯಾಕ ನಾವ ಸಿಡಿಸ್ಕೊಳ್ಳೋದು ಅಂತ ಹೇಳಿ ಮನ್ಯಾಗ ಅದೇ ನೋಡು. ಏನ್ ಹುಡುಗಿನೂ ಬಂಗಾರ ಆಗೈತ, ಯಾಕ ಸುಮ್ಮನೆ ಮನಿ ಬಾಗ್ಲಿಗೆ ಬಂದ್ರೆ ದುಡ್ಬೇಕಂತಂದು ಹೇಳಿ ಇಟ್ಕೊಂಡೆ ನೋಡು. ಹೌದ್ವಾ, ನಿಂದು ವಿಚಾರ ಚಲೋ ಐತಿ. ಅದ್ರ ನೋಡು ಅದು ಹೆಂಗ್ಸ ಸರಿ ಇಲ್ಲದ ಎಂತದ ಹೆಸರೈತಲ್ಲ ಅದ್ರದ್ದು, ಅದ್ರ ಸುದ್ದಿನ ಗೊತ್ತಿಲ್ವಾ ನಂಗೆ. ಆಕಿನ ಚೆನ್ನವ್ವ. ಚೆನ್ನವ್ವ. ಹೂನ್ವಾ ಶರಕ, ಚೆನ್ನವನ್ ಬಗ್ಗೆನೇ ಹೆದರಿಕೆ ಆತೈತಿ ನೋಡಿ, ಏನ್ ಮಾಡ್ತಾಳೋ ಏನೋ. ಅದಕ್ಕೆ ಈಗ ದೇವ್ರ ಗುಡಿಗೆ ಹೋಗಿ ಬರ್ರಿ ಅಂತ ಹೇಳಿ ಕಳ್ಸೇನಿ, ಮುಂದೆ ನೋಡಕ್ ಬರ್ತೈತಿ. ಚೆನ್ನವ್ವ ಹುಡುಗಿಗೆ ಒಂದ್ ಅಳತಿ ಹುರಿದು ಮುಕ್ತಿದ್ಲು, ಅದಕ್ಕೆ ಆಕಿ ರುದ್ರಮ್ಮಗ್ ತಲ್ಲಿ ಕೆಟ್ಟತ್ಲಾಗ ನಿಂತ ಕಾಲ ಮೇಲೆ ನಿನ್ ಮಗ ಸಿಕ್ಕನ ಮದುವೆ ಮಾಡಿ ಕಳಿಸ್ಬಿಟ್ಟ. ಏ ಸಾವಿ ಎಲ್ಲದಾಳಕಿ ಸೀತಾ? ಅಯ್ಯೋ ಶಾರಕ, ಚೆನ್ನವ್ವ ಬಂದ ಬಿಟ್ಲು ಮಾತಾಡ್ತಿದ್ದಂಗ. ಕರಿ ಆಕಿ ನೋಡೋನ್ ಏನ್ ಮಾಡ್ತಾಳಂತಂತ ಹೇಳಿ. ಏ ಚೆನ್ನವ್ವ, ಜಗಳ ಮಾಡಂಗಿದ್ರ ನಮ್ಮ ಮನಿ ಒಳಗ್ ಬರ್ಬಾಡ್ನಿ, ಚಂದಾಗ ಮಾತಾಡ್ಸೋದಾತು, ಒಳಗ್ ಬಾ. ನಾನೇ ನಿಮ್ ಮನಿಗ್ ಬಿಗ್ತನ ಮಾಡಕೇನ್ ಬಂದಿಲ್ಲ, ಬಾಯಿಲ್ ಹೊರಗ್. ಶಾರಕ, ಸುದ್ದಕಿ ಜಗಳ ಮಾಡಕ ಬಂದಾಳ ತಗೋ. ಏ ಬಂದೆನಾ, ಎಷ್ಟೊತ್ತನ ನಿಂತ್ಕೋಬೇಕ್ ನಾ ಹೊರಗಿಲ್ಲೇ. ಏ ಎದಕ್ ಒದರ್ತಿ, ಬಂದೇ ಇರ. ಸೀತಾ ಎಲ್ಲದಾಳ ಹೇಳ. ನನ್ ಸೊಸಿನ ಆಕಿ ಗಂಡನ್ ಜೋಡಿ ಗೂಡಿಗೆ ಹೋಗ್ಯಾಳ. ನೀನ್ ಯಾ ಸೀಮೆ ಅತ್ತಿ, ಆಕಿ ಯಾ ಸೀಮೆ ಸೊಸಿ? ಓಹೋಹೋ, ಯಾ ಸೀಮೆ ಅತ್ತಿನೋ ಯಾ ಸೀಮೆ ಸೊಸಿನೋ? ಏನು ಒಂದು ಬೀಗ್ತನ ಮಾಡಕ್ ಬರ್ಲಿಲ್ಲ, ಹುಡುಗಿ ನೋಡಕ್ ಬರ್ಲಿಲ್ಲ, ಹಣ್ಣು ಇಡಕ್ ಬರ್ಲಿಲ್ಲ, ಏನು ಒಂದ್ ನೇಮ್ ಇಲ್ಲ, ನಿತ್ತಿಲ್ಲ, ರೀತಿಲ್ಲ, ನೀತಿಲ್ಲ. ದಾರೆ ಹೋಗೋನ್ಗ ನಮ್ಮ ಅತ್ತಿ ಕಂಡು ಕೂಡ್ಲೆ ಮದುವೆ ಮಾಡ್ಕೊಂಡು ಹೋಗ್ಪಾ, ಇರ್ ಚಿಕ್ಕಮ್ಮ ಬಾಳ ಕಾಟ ಕೊಡ್ತಾಳ, ನೀನಾರ ಚಂದ ನೋಡ್ಕೊಂತಿ ಹೋಗು ಅಂತಂದು ಹೇಳಿ ಕಳಿಸ್ಬಿಟ್ಲಂತ. ಅವ ಕರ್ಕೊಂಡು ಬಂದು ಮದುವೆ ಮಾಡ್ಕೊಂಡು ಬಂದ್ಬಿಟ್ನಂತ ಮನಿಗೆ. ಅವೇನ ಹುಡುಕ್ ಬುದ್ಧಿ ಮದುವೆ ಮಾಡ್ಕೊಂಡ್ ಬಂದಾವು. ಅದ್ರ ಮನ್ಯಾಗಿರೋ ಹಿರಿಯರ್ ಅನ್ನೋರಿಗ ಏನ್ ದಾಡ್ಯಾಗಿತ್ತು, ತಲೆಯಾಗ ಬುದ್ಧಿ ಅನ್ನೋದೈತ, ಲದ್ದಿ ತುಂಬ್ಕೊಂಡೈತ. ಏ ಚೆನ್ನವ, ಬಾಯ್ ಐತಂತಂದೇಳಿ ಬಾಯಿಗೆ ಸಿಕ್ಕಂಗ್ ಮಾತಾಡಬೇಡ. ಈಗೇನ್ ಆಗ್ಬೇಕು ಹೇಳಷ್ಟ. ಸೀತಾ ಎಲ್ಲದಾಳ ಹೇಳ, ಆಕಿ ನಮ್ಮ ಮನಿ ಕರ್ಕೊಂಡು ಹೋಗ್ಯನ್. ಆಕಿ ನನ್ನ ಮನಿ ಸೊಸಿ, ನಂದು ನನ್ನ ಗಂಡಂದು ನನ್ನ ಮಗಂದು ಒಪ್ಪಿಗೆ ಇಲ್ದಂಗ ಆಕಿ ನಿಮ್ಮ ಮನಿಗೆ ಬರೋಂಗಿಲ್ಲ. ನಮ್ಮ ಮನ್ಯಾಗ ಆರಾಮದಾಳ ಹೋಗಕಿ. ನನ್ನ ಗಂಡ ಈಗ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಟ್ಟು ಬಂದಾನ, ಕರ್ಕೊಂಬರಕತ್ತಾನೀಗ. ಏ ಚೆನ್ನವ, ಏನ್ ಮಾತಾಡ್ತೇನಂತಂತ ಹೇಳಿ ಮಾತಾಡ್ತಿ? ಯಾಕ ಆ ಹುಡುಗರು ಮದುವೆ ಮಾಡ್ಕೊಂಡ್ ಬಂದಾವ, ಅದ್ರಾಗೇನ್ ತಪ್ಪೈತಿ? ಪೊಲೀಸ್ ಕಂಪ್ಲೇಂಟ್ ಎದಕ್ಕೆ ಕೊಡ್ತಿದ್ದಿ ನೀನು? ಆಕಿಗೆ ಇನ್ನೂ 18 ವರ್ಷ ಆಗಿಲ್ಲ, ಅದಕ್ಕೆ. ಇದೇನ್ ಶಾರಕ, ಇನ್ನೂ 18 ವರ್ಷ ಆಗಿಲ್ಲ ಅಂತಾಳಿಕಿ? ನೀ ಸುಮ್ಕಿರ. 18 ವರ್ಷ ಆಗ್ಲಾರ್ದಂಗ ಮದುವೆ ಮಾಡ್ಕೊಂಬಂದ್ರೆ ಗೊತ್ತೈತಲ್ಲ ಕಾನೂನಿನ ಪ್ರಕಾರ ಏನಾಕೇತಂತ ಹೇಳಿ. 18 ವರ್ಷ ಆಗ್ಲಾರ್ದಂಗ ಮದುವೆ ಮಾಡ್ಕೊಂಬಂದ್ರೆ ಏನಾಕೇತಂತ ಹೇಳಿ ಗೊತ್ತೈತಲ್ಲ.
ಮನಿ ಮಂದಿ ಇಷ್ಟ್ರು ಪೊಲೀಸರು ಕರ್ಕೊಂಡೋಗಿ ಜೈಲ್ನಾಗ ಮುದ್ದಿ ಮುರ್ಯಾಕಿಡ್ತಾರ ಮುದ್ದಿನ ಚಲೋ ಅಲ್ಲ ಏನಾರ ಹೇಳಿ ಹೆದರ್ಸ್ಬೇಡ ಆಕಿಗ ಖರೆ ಹೇಳ ಆಕಿಗೇನ್ 18 ವರ್ಷ ಆಗಿಲ್ಲನ ಇನ್ನೂ ಆಗಿಲ್ಲ ಆಕಿಗೆ 18 ವರ್ಷ ಹಾ ನೋಡಲ್ಲೇ ಪೊಲೀಸರು ಬಂದ್ರು ನನ್ನ ಗಂಡ ಪೊಲೀಸರನ್ನ ಕರ್ಕೊಂಡ್ ಬಂದ ಅವನ ಹೇಳ್ತಾನ ಈಗೆಲ್ಲ ಬಾಯ್ ಬಿಡ್ತಾನ ಏನ್ಪಾ ಇದ ಮನಿ ಏನ? ಹ್ಞೂ ರೀ ಸಾಹೇಬ್ರಿ ಇದ್ದ ಮನಿ ರೀ. ಇಲ್ಲೇ ಸಾವಕ್ಕನವ್ರು ಯಾರ್ರೀ? ನಾನಾ ರೀ ಸಾಹೇಬ್ರ. ಹಾ ನೀವೇನ ಇವ್ರ ಮಗಳನ್ನ ನಿಮ್ಮ ಮಗಗ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿರಂತ? ಅದು ಹಂಗಾಗಿಲ್ರಿ ಸಾಹೇಬ್ರ. ನನಗ ಹಂಗ ಹಿಂಗ ಬೇಡ, ನನಗ ಉತ್ತರ ಕರೆಕ್ಟ್ ಡೈರೆಕ್ಟ್ ಉತ್ತರ ಬೇಕು. ನಿನ್ ಮಗ ಅವ್ರ ಮಗಳನ್ನ ಮದುವೆ ಮಾಡ್ಕೊಂಡು ಬಂದಾನೋ ಇಲ್ಲೋ ಅಷ್ಟು ಹೇಳು. ಹ್ಞೂನ್ರಿ. ಎಲ್ಲದಾರ ಇಬ್ರು? ಇಬ್ರು ಗುಡಿಗೆ ಹೋಗ್ಯಾರ್ರಿ. ಇವ್ರ ಪ್ರಕಾರ ಅವ್ರ ಮಗಳಿಗೆ ಇನ್ನೂ 18 ವಯಸ್ಸು ಆಗಿಲ್ಲಂತ. ನಿನ್ ಮಗ ಮದುವೆ ಮಾಡ್ಕೊಂಡ್ ಬಂದಾನ, ಮತ್ತೆ ಹೆಂಗ್ವಾ ಮಾಡೋದೀಗ? ಸಾಹೇಬ್ರ ಈ ಹೆಂಗ್ಸ ಬಾಳ ಸುಳ್ಳು ಹೇಳಕತ್ತಾಳ್ರಿ. ನೀವ್ ಯಾರ್ರೀ? ನಾವು ಇಲ್ಲ ಆಜು ಬಾಜುದವ್ರಿ. ನೋಡ್ರಿ ಇವ್ರ ಮನಿ ಹುಡುಗನ್ ಮೇಲೆ ಇವ್ರ ಮನೆಯವ್ರ ಮೇಲೆ ಈ ಅಮ್ಮ ಅಂದ್ರೆ ಈ ಅಮ್ಮನ್ ಗಂಡ ಇಬ್ರು ಸೇರಿ ಕಂಪ್ಲೇಂಟ್ ಕೊಟ್ಟಾರ. ಅದಕ್ಕೆ ನಾವು ಆ ಹುಡುಗಿ ಎಲ್ಲ ಐತಿ ವಿಚಾರಿಸ್ಕೊಂಡು ಹೋಗಕ್ ಬಂದೇವಿ. ಆ ಹುಡುಗಿಗ ಇನ್ನೂ 18 ವಯಸ್ಸಾಗಿಲ್ಲ ಅಂತ ಮದುವೆ ಮಾಡ್ಕೊಂಡ್ ಬಂದಾನಂತ ಇವ್ರ ಮಗ. ಹಂಗಾಗಿ ಈಗ ನಾವು ಎಳ್ಕೊಂಡು ಹೋಗ್ಬೇಕೀಗ. ಸಾಹೇಬ್ರ ಅದೆಲ್ಲ ಸುಳ್ಳ್ರಿ. ಏನ್ರಿ ಸುಳ್ಳು? ನಂಗ್ ತಿಳಿದ ಮಟ್ಟಿಗ್ರಿ ಆಕಿಗೆ 18 ವರ್ಷ ಆಗ್ಯಾವ್ರಿ. ಆಕಿ ಈಕಿನ ಹೊಟ್ಟೆ ಹುಟ್ಟಿದ ಮಗಳಲ್ರಿ, ಆ ಅಪ್ಪಂದು ಒಂದೇ ಹೆಂಡತಿ ಮಗಳ್ರಿ ಆಕಿ. ಈಕಿ ಬಾಳ ಕಿಟಿ ಕಿಟಿ ಮಾಡ್ತಿದ್ಲ, ಹುಡುಗಿಗೆ ಹೊಡೆದು ಬಡೆದು ಏನ್ ತ್ರಾಸ ತ್ರಾಸ್ ಕೊಡ್ತಿದ್ಲೇನ್ರಿ. ಊರವ್ರ ಬಾಯಕ್ ಬೇಕಂದ್ರೆ ಹೋಗಿ ಕೇಳ್ರಿ. ಹಂಗಾಗಿ ನಿನ್ನೆ ನಿಂತ್ ಕಾಲ್ ಮ್ಯಾಗ ಇವ್ರ ಅತ್ತೆ ದಾಳಲ್ಲ ಮೊಮ್ಮಗಳಿಗೆ ಮದುವೆ ಮಾಡಿ ಕಳಿಸ್ಬಿಟ್ಟಾಳ್ರಿ. ಅದ್ ಹೆಂಗ್ ನಡೀತೈತಮ್ಮ? ನೀ ಹೇಳಾಕತ್ತಿದ್ದು ನಿಜ ಅಂತ ಅನಿಸ್ವಲ್ದು ನನಗ. ಯಾರ ನಿಂತ್ ಕಾಲ್ ಮೇಲೆ ದಾರಿಗೆ ಹೋಗೋರ್ನ ಮದುವೆ ಮಾಡ್ಕೊಡ್ತಾರನ ಹೇಳ್ರಿ? ನೋಡ್ರಿ ಸಾಹೇಬ್ರ, ನಿಮಗ್ ತಿಳಿಯಾಕತ್ತೈತಿ, ಇವ್ಕ್ ತಿಳಿವಲ್ದು. ಈಗೆಲ್ಲದಾರಮ್ಮ ಅವ್ರಿಬ್ರು? ಈಕಿ ನನ್ ಮಗಳನ್ನ ತೋರ್ಸವಲ್ರಿ, ಎಲ್ಲಿಟ್ಟಾಳ ಏನ ಬಂದಾಗಿನ್ ಸುಟ್ಟು ಕೇಳಾಕತ್ತೀನಿ ಒಟ್ಟ ತೋರ್ಸವಲ್ರಿ. ಬರೋಬ್ಬರಿ 1.5 ತಾಸ ಆತ್ ನಾ ಬಂದು. ಹಂಗಾರ ಇಷ್ಟೋತನ ನನ್ನ ಮಗಳು ಎಲ್ಲಿ ಹೋಗಿದ್ದಿತ್ ನೋಡ್ರಿ. ಪಾಪ ಏನ್ ಹಿಂಸೆ ಕೊಡಾಕತ್ತಾಳೋ ಏನೋ ಅದ ಚಿಂತೆ ಆಗ್ಬಿಟ್ಟೈತ್ರಿ. ಬಾಳ ತ್ರಾಸ ಕೊಡಾಕತ್ತಾಳಂತ್ರಿ ಈಕಿ ನನ್ನ ಮಗಳಿಗೆ. ಮೊದಲ್ ಕರ್ಕೊಂಡು ಹೋಗಿ ಒಳಗೆ ಹಾಕ್ರಿ ಇವ್ರನ್ನ. ಎಷ್ಟು ನಾಟಕ ಮಾಡ್ತೀಯಾ ಚೆನ್ನವ? ನೀವು ಬನ್ನಿಮ್ಮ, ಒಂದ್ ಸ್ವಲ್ಪ ನಿಮ್ನ ವಿಚಾರಣೆ ಮಾಡ್ಬೇಕಾಗೈತಿ. ಹ್ಞೂನ್ರಿ ಸಾಹೇಬ್ರ, 4 ಒದ್ದು ಕೇಳ್ರಿ ಎಲ್ಲದಾಳ ನನ್ನ ಮಗಳಂತಂತ ಹೇಳಿ. ಬಾಯೇ ಬಿಡುವಲ್ಲ. ಆಕಿ ಸೀತಾ ಬರಕ್ಕಿಂತ ಮುಂಚೆನೇ ಈಕಿನ್ನ ಜೈಲಿಗೆ ಕರ್ಕೊಂಡು ಹೋಗ್ಬಿಡ್ಬೇಕು ಈ ಪೊಲೀಸರು. 4 ಹೊಡೆದ್ರೆ ಬುದ್ಧಿ ಬರ್ತೈತಿ. ಸೀತಾ ಅಲ್ಲಿ ನೋಡಲ್ಲೇ ನಿಮ್ಮ ಅವ್ವ ಅಪ್ಪ ಪೊಲೀಸರನ್ನ ಕರ್ಕೊಂಡ್ಬಂದು ಏನೋ ರಂಪಾಟ್ ಮಾಡಾಕತ್ತಾರ ನಮ್ಮ ಮನಿ ಮುಂದೆ. ಅಯ್ಯೋ ಹೌದಲ್ರಿ, ಇದ್ಯಾಕ ನಮ್ಮ ಚಿಕ್ಕಮ್ಮ ಕಣ್ಣಾಗ ನೀರು ತೆಗೆದು ಹಾಳಾಕತ್ತಿತ್ತು. ನಡಿ ಬಡಾನ ಏನೋ ನಡೆದೈತಲ್ಲಿ. ಅವ್ವ ಏನದು ಬೇ? ಯಪ್ಪ ಬಂದ್ಯಾಪ ಮಗನ. ನೋಡಪ್ಪ ಇವ್ರೇನೇನ ಸುಳ್ಳು ಕಂಪ್ಲೇಂಟ್ ಹೇಳಿ ಪೊಲೀಸರನ್ನ ಕರ್ಕೊಂಡ್ಬಂದ್ಬಿಟ್ಟಾರ. ಅವರು ಪೊಲೀಸರನ್ನ ನಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ನಡೀರಿ ಅಂತ ಹೇಳಿ ಕರ್ಕೊಂಡು ಹೊಂಟಾರ. ಅತ್ತಿ ಏನ್ ಸುಳ್ಳು ಹೇಳ್ಯಾರಂತ್ರಿ? ಅದು ನೀವು ಸುಮ್ನಿರ್ರಿಮ್ಮ ಒಂದ್ ನಿಮಿಷ. ನೀನ ಏನ್ವಾ ಸೀತಾ ಅಂತಂದ್ರ? ಹ್ಞೂನ್ರಿ ಸಾಹೇಬ್ರ. ಒಂದಿಟ್ಟು ಈ ಕಡೆ ಬಾ ಇಲ್ಲ. ಏನ್ರಿ ಸಾಹೇಬ್ರ? ನಿಂಗ ಎಷ್ಟವ ವಯಸ್ಸು? ಸಾಹೇಬ್ರ ನನಗೀಗ 20 ವರ್ಷ ಮುಗಿದೂರಿ. ಓ ಯಾಕ್ರಿ? ಏನಿಲ್ಲ, ಈ ಮನ್ಯಾಗಿನವ್ರನ್ನ ನಿನಗ ಬಲವಂತದಿಂದ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಾರಂತ. ನಿಂಗೆ ಇನ್ನೂ 18 ವಯಸ್ಸು ತುಂಬಿಲ್ಲ ಅಂತೇಳಿ ನಿಮ್ಮ ಅಪ್ಪ ಅವ್ವ ಕಂಪ್ಲೇಂಟ್ ಕೊಟ್ಟಾರ. ಅದಕ್ಕೆ ಇಲ್ರಿ ಸಾಹೇಬ್ರ, ನನಗೆ 20 ವರ್ಷ ಮುಗ್ದಾವ್ರಿ. ಮತ್ತು ಇವ್ರೇನು ನನಗೇನು ಬಲವಂತದಿಂದ ಮದುವೆ ಮಾಡ್ಕೊಂಡು ಬಂದಿಲ್ರಿ. ಅದು ಏನಾಗೈತೆ ಅಂದ್ರೆ ರೀ ಸೀತಾ, ಏನು ಚಿಕ್ಕಮ್ಮ ಸರಳ ನಮ್ಮ ಮನೆಗೆ ನಡೆದು ಬಿಡು ನೀನು. ಸೀತಾ, ನಿಮ್ಮ ಚಿಕ್ಕಮ್ಮನ ನೋಡಿ ಹೆದರ್ಬೇಡವ. ನೀ ಏನು ಹೇಳ್ಬೇಕಂತ ಅನ್ಕೊಂಡೆಲ್ಲ ಅದನ್ನ ಬಾಯಿ ಬಿಟ್ಟು ಪೊಲೀಸರ ಮುಂದೆ ಹೇಳು. ಕೀ ಮನ್ಯಾಗ ಮಾತಾಡ್ದಂಗ ಇಲ್ಲೂ ಮಾತಾಡ್ಬೋದಂತ ತಿಕ್ಕೊಂಡ್ಬಿಟ್ಟಾಳ. ನಿನ್ನ ಜೊತೆಗೆ ನಾನು ಅದೇ, ನೀ ಏನು ಹೆದರ್ಬೇಡವ. ಏನೇನಾಗೈತಿ ಎಲ್ಲ ಪೊಲೀಸರಿಗೆ ತಿಳಿಸಿ ಹೇಳು. ಇಲ್ಲ ಅಂದ್ರೆ ನಮ್ದು ಜೀವನ ಭಾಳ ವಜ್ಜಾಕತ್ವಾ. ನೋಡ್ರಿ ಸಾಹೇಬ್ರ, ಆ ಹುಡುಗಿಗೆ ಹೆಂಗೆ ಮಾಡಕತ್ತಾಳ ನಿಮ್ಮ ಎದುರಿಗ. ನೀವೆಲ್ಲರೂ ಒಂದ್ ನಿಮಿಷ ಸುಮ್ಮನೆ ಇರ್ತೀರ್ನ? ನೀವು ಹೇಳಿಮ್ಮ. ಸಾಹೇಬ್ರ, ಇವರು ನಮ್ಮ ಚಿಕ್ಕಮ್ಮ ರೀ. ಆಕಿ ನಿಂಗೆ ಏನೇನು ಕಾಟ ಕೊಡ್ತಿದ್ಲೆಲ್ಲ ಹೇಳ ಸೀತಾ. ಇಲ್ಲ ಅಂದ್ರೆ ನೋಡ ಭಾಳ ವಜ್ಜೆ ಆಕೈತಿ ಮುಂದೆ ನಿನಗ. ಈಗ ನೀ ಅವ್ರ ಮನೆ ಮಗಳಲ್ಲ, ನಮ್ಮ ಮನೆ ಸೊಸಿ ನೀನು. ನೋಡ್ರಿ ಸಾಹೇಬ್ರ, ನಿಮ್ಮ ಎದುರಿಗೆ ಹೆಂಗೆ ಹಚ್ಕೊಡಕತ್ತಾಳ ಹುಡುಗಿಗೆ. ಅಲ್ಲಮ್ಮ, ನೀವು ಮಾತಾಡ್ಕೊಳ್ಳೋ ಹಂಗಿದ್ರೆ ನಾನು ಯಾಕೆ ಇಲ್ಲಿ ಇರ್ಬೇಕು ಹೇಳ್ರಿ? ನಾ ಹೋಗ್ಬಿಡ್ತೀನಿ ತಗೋರಿ, ನೀವ ಎಲ್ಲ ಬಗೆಹರಿಸ್ಕೊಳ್ರಿ. ಸಾಹೇಬ್ರ, ನಂಗೀಗ ಯಾವ ಹೆದರಿಕೆನೂ ಇಲ್ರಿ. ಇದ್ದಂಗೆ ಎಲ್ಲಾನು ಹೇಳ್ಬಿಡ್ತೇನೆ ನೋಡ್ರಿ. ಇಷ್ಟೆಲ್ಲ ಕಾಟ ಕೊಟ್ಟಾಳ್ರಿ ನಮ್ಮ ಚಿಕ್ಕಮ್ಮ ನನಗೆ. ಓ ಈಗ ಗೊತ್ತಾತ್ ಬಿಡಮ್ಮ ನನಗೆ. ಏನಪ್ಪ ಸಿನಪ್ಪ ಬಾಯ್ಲೆ. ಏನ್ರಿ ಸಾಹೇಬ್ರ? ಅಲ್ಲೋ, ನಿನಗೆ ಒಂದೀಟರ ಬುದ್ಧಿಗಿದ್ದಿ ಅನ್ನೋದು ಐತಿಲ್ಲ? ಮಂಗಳಿಗೆ 20 ವರ್ಷ ಆಗ್ಯಾವು, 18 ಇನ್ನೂ ಆಗಿಲ್ಲ ಅಂತೇಳಿ ಬಂದು ಸುಳ್ಳು ಕಂಪ್ಲೇಂಟ್ ಕೊಡ್ತಿದಿ. ಮತ್ತ ಗಂಡನ ಮನ್ಯಾಗಿನವ್ರು ಭಾಳ ಸಂಕಟ ಕೊಡಾಕತ್ತಾರ, ತ್ರಾಸ ಕೊಡಾಕತ್ತಾರ ಅಂತಂದ ಹೇಳಿ ಬಂದು ಬೇರೆ ಸುಳ್ಳು ಹೇಳ್ತೀರಿ. ಆ ಹುಡುಗಿಗೆ ಅಷ್ಟೊಂದೆಲ್ಲ ತ್ರಾಸ ಕೊಟ್ಟಿರಿ. ನಿಂತ ಕಾಲ ಮೇಲೆ ನಿಮ್ಮ ಅವ್ವ ಆಕಿನ ಮದುವೆ ಮಾಡಿ ಕಳ್ಸಾಳ. ಎತ್ಲಾಗ ಸುಮ್ಮನೆ ಇರೋದು ಬಿಟ್ಟು ಮತ್ತೆ ಖ್ಯಾತಿ ತೆಗ್ಯಾಕೆ ಬಂದಿರ್ನೇ ಇಲ್ಲೇ? ಮುಂಜಾನೆ ಎದ್ದು ಕುಡ್ದು ಬಂದಿದ್ದಿ ಪೊಲೀಸ್ ಸ್ಟೇಷನ್ಗೆ. ಅವಾಗ ಅನ್ಕೊಂಡೆ ನೀನು ಹಿಡಿದು ಒಳಗೆ ಹಾಕ್ಬೇಕಂತಂದೇಳಿ. ಹೋಗ್ಲಿ ಬಿಡು, ಏನೋ ಸಂಕಟ ತೋಡ್ಕೊಳಕ್ ಬಂದಿದ್ದಿ, ನೋಡೋಣ ಅಂತಂದು ಹೇಳಿ ಬಂದೆ. ನೋಡಮ್ಮ, ನೀನು ನಿನ್ ಗಂಡ ಇಬ್ರಿಗೂ ಹೇಳಾಕತ್ತೇನಿ, ನೀವಿಬ್ರು ಇನ್ಮೇಲೆ ಇನ್ನೊಮ್ಮೆ ಇಂತ ಕಳ್ಳಾಕಂತ್ರಿ ಕೆಲಸ ಮಾಡಿದ್ರ ಅಲ್ಲೇ ಹಿಡಿದು ಒದ್ದು ಒಳಗೆ ಹಾಕ್ತೇನಿ. ಈಗ ನೀ ಮಾಡಿದ ಕೆಲ್ಸಕ್ಕೆ ನಿನ್ನ ಒಳಗೆ ಹಾಕ್ಬೇಕಾಗೈತಿ. ಎಳ್ಕೊಂಡು ಹೋಗ್ಲಿನಾ? ಸಾಹೇಬ್ರ ಬ್ಯಾಡ್ರಿ. ಅಲ್ಲಮ್ಮ, ನಿನ್ನ ನಿನ್ ಗಂಡನ ಮನೆಯವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಾರ ಅವ್ರು. ನೀಗ ಒಂದ ಮತ್ ಹೇಳ, ಇಬ್ರು ಒಳಗ ಎಳ್ಕೊಂಡು ಹೋಗಿ ಒಂದಿಷ್ಟು ದಿವಸ ಜೈಲ್ನಾಗ ಕೊಳ್ಯಾಕ್ ಬಿಡ್ತೇನಿ ಅಂದ್ರೆ ಅವ್ರಿಗೆ ಬುದ್ಧಿ ಬರ್ತೈತಿ.
ಅದೇನು ಬ್ಯಾಡ್ರಿ ಸಾಹೇಬ್ರ, ಎಷ್ಟಾದ್ರೂ ಅವ್ರು ನಮ್ಮ ಅಪ್ಪ ಅವರಿ, ಅಷ್ಟ ಅವ್ರಿಗೆ ಹೇಳ್ಬಿಡ್ರಿ ನಾನು ಸುದ್ದಿಗೆ ಬರಬೇಡ ಅಂತಂದು ಹೇಳಿ. ನೋಡ್ದೇನಪ್ಪ, ನೀ ಅಷ್ಟೆಲ್ಲ ಮಾಡಿದ್ರು ನಿನ್ ಮಗಳು ಒಂದೀಟು ನಿನ್ ಮೇಲೆ ಏನೂ ಬಿಟ್ಕೊಟ್ಟಿಲ್ಲ. ಇನ್ಮೇಲೆ ಆಕಿನ್ ಸುದ್ದಿ ಹೋದ್ರೆ ಏನಿಲ್ಲ, ಹಿಡಿದು ಒದ್ದು ಒಳಗ ಹಾಕ್ತೇನೆ. ಏನಮ್ಮ, ನಿನಗೆ ಅರ್ಥ ಆತಾ? ಹ್ಞೂನ್ರಿ ಸಾಹೇಬ್ರ. ಇಲ್ಲಿನ ಜಾಗ ಖಾಲಿ ಮಾಡ್ರಿ ಇಬ್ರು. ಸೀತಾ, ನೀನ್ ಇಷ್ಟಕ್ಕ ಬಿಡ್ತೇನೆ ಅನ್ಕೋಬೇಡ, ಆಯ್ತು ನಿನಗೆ ಮುಂದೆ ಮಾರಿ ಹಬ್ಬ. ಏಯ್ ನಿಲ್ಲಮ್ಮ ಅಲ್ಲಿ. ಹೋಗ್ಲಿ ಬಿಡ್ರಿ ಸಾಹೇಬ್ರ. ಎಂತ ಕೆಟ್ಟ ಹೆಂಗ್ಸ್ ಐತಿದು. ನಿಮ್ಗೀಗಾರ ಗೊತ್ತಾತಲ್ರಿ ಸಾಹೇಬ್ರ, ಸತ್ಯ ಅಷ್ಟ ಸಾಕ್ರಿ. ಏನಪ್ಪ, ನೀನೇನ ಆಕಿ ಗಂಡ? ಹ್ಞೂನ್ರಿ ಸಾಹೇಬ್ರ. ಏನ್ಪಾ ನಿನ್ನ ಹೆಸರು? ನನ್ನ ಹೆಸರು ರಾಮುರಿ. ನೋಡ್ಪ, ಈ ಹುಡುಗಿಗೆ ಏನು ತ್ರಾಸ ಆಗ್ಲಾರಂಗ್ ನೋಡ್ಕೊಂಡಿ ಚಲೋ ನೀನು. ಇಲ್ಲ ಅಂದ್ರೆ ನೋಡ, ನಿನ್ನೂ ಹಿಡಿದು ಒದ್ದು ಒಳಗೆ ಹಾಕ್ಬೇಕಾಕೇತಿ. ಸಾಹೇಬ್ರ, ಇವ್ರು ಯಾರು ನಂಗೆ ತ್ರಾಸ ಕೊಟ್ಟಿಲ್ರಿ, ಭಾಳ ಚಲೋ ನೋಡ್ಕೊಳಕತ್ತಾರ್ರಿ. ಹ್ಞೂನಮ್ಮ, ಮೊದ್ಲೀಗ ಎಲ್ಲ ಭಾಳ ಚಲೋ ಇರ್ತೈತಿ, ಆಮೇಲೆ ಎಲ್ಲಾರ ಬುದ್ಧಿ ಗೊತ್ತಾಗೋದು. ಸಾಹೇಬ್ರ, ನಾವು ಈ ಸೀತಾನ ನಮ್ಮ ಮನಿ ಸೊಸೆ ಅಂತ ತಿಳ್ಕೊಂಡಿಲ್ರಿ, ನಮ್ಮ ಮನಿ ಮಗಳು ಅಂತ ತಿಳ್ಕೊಂಡೇವ್ರಿ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡ್ರಿ, ಆಕಿನ ಚಂದ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಕೊನೆ ತನಕನೂ ಹಿಂಗೆ ಇರ್ಬೇಕು. ಹ್ಞೂನ್ರಿ ಸಾಹೇಬ್ರ. ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮ್ಮ ಟೈಮ್ ಎಲ್ಲ ಬರ್ಬಾದ್ ಮಾಡ್ತಾರೆ ಇವ್ರು. ನಮ್ಗೇನು ಬೇರೆ ಕೆಲಸ ಇರಲ್ಲ ಅಂತ ತಿಳ್ಕೊಂಡಾರ ಏನು? ತಗೋವಾ ಸೀತಾ, ನನ್ನ ಡ್ಯೂಟಿ ಐತಿ, ನಾವು ಬರ್ತೇವೆ. ಆತ್ರಿ ಸಾಹೇಬ್ರ. ಏನು ಬೇಯವ್ವ ಇದು? ಅಪ್ಪ ರಾಮು, ಬಂದಿದ್ ಕಂಟ್ ಕಾತಪ್ತಂತ ತಿಕ್ಕೋಪ, ಇನ್ಮೇಲೆ ಆಕಿಂದೇನು ತ್ರಾಸ ಇರೋಂಗಿಲ್ಲ ನಿಮ್ಗೆ. ನಿಮ್ಮ ಪಾಡಿಗೆ ನೀವು ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ರಿ. ಹ್ಞೂ ಪರಮ, ಇವತ್ತೇನು ಆತಲ್ಲ, ಅದಾಗಿದ್ದು ಚಲೋನ ಅಂತ ಅನ್ಕೋ. ಕರೆಕ್ಟ್ ಟೈಮಿಗೆ ನೀನು ನಿನ್ನ ಹೆಂಡತಿ ಬಂದ್ರಿ ನೋಡು. ಇನ್ನೊಂದೀಟ್ ತಡ ಆಗಿದ್ರೆ ನಿಮ್ಮ ಅವ್ನ ಕರ್ಕೊಂಡ ಹೊಂಟಿದ್ರು ಅವ್ರು. ಯವ್ವ, ಅಂದಂಗೆ ಅಪ್ಪೆಲ್ಲದನ್ ಬೇ? ನಿಮ್ಮಪ್ಪ ಹೊಲಕ್ಕೆ ಹೋಗ್ಯಾನ, ಅದಕ್ಕಲ್ಲೇನು ಇಷ್ಟೆಲ್ಲ ಫಜೀತಿ ಆಗಿದ್ದ. ಅತ್ತಿ ನನ್ಗೆ ಕ್ಷಮಿಸ್ಬಿಡ್ರಿ. ಯಾಕವಾ? ಎಲ್ಲ ನನ್ನಿಂದಾನ. ನಾನು ಈ ಮನೆಗೆ ಬಂದಿದ್ದಕ್ಕೆ ನಮ್ಮ ಚಿಕ್ಕಮ್ಮ ಪೊಲೀಸರನ್ನೆಲ್ಲ ಕರ್ಕೊಂಬಂದ್ಬಿಟ್ಲು. ನೀವೆಲ್ಲ ಅವ್ರ ವಿಚಾರಣೆ ಎದುರಿಸೋಂಗಾತ. ಇರ್ಲಿ ಬಿಡವ, ಅವೆಲ್ಲ ಇರವ. ಇನ್ಮೇಲೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಅತ್ತಿ ಮಾವ ನಿನ್ ಗಂಡ ಹೇಳ್ದಂಗೆ ಎಲ್ಲ ಕೇಳ್ಕೊಂಡು ಚಂದಾಗಿ ಇರ್ರಿ. ಚಂದಾಗಿ ಜೀವನ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರೇನ. ಹ್ಞೂನ್ರಿ. ಅವ ಸೀತಾ, ನೋಡುವ, ಇನ್ಮೇಲೆ ಯಾವುದಕ್ಕೂ ಹೆದ್ರಕ್ಕೆ ಹೋಗ್ಬೇಡ ಏನ. ಇದ ನಿನ್ನ ಗಂಡನ ಮನೆ ತವ್ರ ಮನೆ ಅಂತ ತಿಳ್ಕೊಂಡು ಚಂದ ಜೀವನ ಮಾಡ್ಕೊಂಡು ಹೋಗ್ಬಾ ಏನ. ಹ್ಞೂನ್ರಿ.